ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಕ್ ಸಮಸ್ಯೆ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಮೊದಲಿಗೆ ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು ಡಾಕ್ಟರ್? ಡಿಸ್ಕ್ ಸಮಸ್ಯೆ ಅಂತ ಬಂದಾಗ ಫಸ್ಟ್ ನಾವು ಅದೇ ಡಿಸ್ಕ್ ಮೇಲೆ ಇರುವಂಥ ಪ್ರಾಬ್ಲಮ್ಸಿಗೆ ನಾವು ಡಿಸ್ಕ್ ಸಮಸ್ಯೆ ಅಂತ ಹೇಳ್ತೀನಿ. ಸೊ ನಮ್ಮ ಬಾಡಿಯಲ್ಲಿ ಒಂದು ವರ್ಟಿಬ್ರಾ ಅಂತ ಒಂದು ಮೂಳೆಗಳಿರ್ತವೆ. ಸೊ ಟೋಟಲ್ ಆಗಿ 33 ವರ್ಟಿಬ್ರಾಸ್ ಇರುತ್ತೆ. ಅದರಲ್ಲಿ 23 ನಂಬರ್ಸ್ ಆಫ್ ಡಿಸ್ಕ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಈ ಒಂದು ಡಿಸ್ಕ್ನಲ್ಲಿ ಏನಾದರೂ ತುಂಬ ಟೈಪ್ಸ್ ಇರುತ್ತವೆ. ಸೊ ಆ ರೀತಿ ಏನಾದರೂ ಸಮಸ್ಯೆ ಏನಾದರೂ ಆಗಿಬಿಟ್ರೆ ನಾವು ಈ ರೀತಿ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದು. ಸೊ ಈ ಒಂದು ಡಿಸ್ಕಲ್ಲಿ ನಾವು ಅದಕ್ಕೆ ಸ್ಟ್ರಕ್ಚರ್ ಅಂತ ಒಂದು ಇದೆ. ಸೊ ಆ ಸ್ಟ್ರಕ್ಚರ್ನ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದು ಹೇಗೆ ಆಗುತ್ತೆ ಅಂದರೆ ಡಿಸ್ಕ್ ಒಳಗಡೆ ಒಂದು ಸಾಫ್ಟ್ ಜೆಲ್ ಲೈಕ್ ಒಂದು ಮ್ಯಾಟರ್ ಇರುತ್ತೆ. ಸೊ ಅದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೀನಿ. ಅಂದರೆ ನ್ಯೂಕ್ಲಿಯಸ್ ಒಂದು ಜೆಲ್ ಥರ ಇರುತ್ತೆ. ಸೊ ಈ ಡಿಸ್ಕ್ ಹೇಗೆ ಆ್ಯಕ್ಟ್ ಆಗುತ್ತೆ ಅಂದರೆ ಒಂದು ಶಾಕ್ ಅಬ್ಸಾರ್ಬರ್ ಥರ. ಅಂದರೆ ಇವಾಗ ನಾವು ಗಾಡಿಯಲ್ಲಿ ಎಲ್ಲ ಶಾಕ್ ಅಬ್ಸಾರ್ಬರ್ ಇರುತ್ತೆ, ಗಟ್ರಿಗೆ ಎಲ್ಲ ಪೋತ್ ಹೋಲ್ಸಿಗೆಲ್ಲ ನಾವು ಬೀಳುವಾಗ ನಮ್ಮನ್ನು ಕಾಪಾಡೋಕ್ಕೆ, ಲೈಕ್ ನಮ್ಮದು ವರ್ಟಿಬ್ರನ್ನೆಲ್ಲ ಅಷ್ಟೊಂದು ಫೋರ್ಸಿಂದ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಥರ ಇರುತ್ತೆ ನಮ್ಮದು ಶಾಕ್ ಅಬ್ಸಾರ್ಬರ್ ಅಂತ. ಸೊ ಅದೇ ರೀತಿ ನಮ್ಮ ಬಾಡಿಯಲ್ಲಿನೂ ಆ ರೀತಿ ಒಂದು ಏನು ಹೇಳೋದು ಅಪ್ಯಾರಟಸ್ ಥರ ಇರುತ್ತೇವೆ. ಸೊ ದಟ್ ಈಸ್ ವಾಟ್ ನಮ್ಮ ಡಿಸ್ಕ್ ಅಂತ ಹೇಳೋದು. ಸೊ ಈ ಡಿಸ್ಕಲ್ಲಿ ಹೇಗೆ ಆಗುತ್ತೆ, ಇವಾಗ ನಾವು ಸಡನ್ನಾಗಿ ಜಾರಿ ಬೀಳೋದು ಅಥವಾ ನಮ್ಮ ಏಜ್ ಆಗುವಾಗ ನಮಗೇನಾದರೂ ಡಿಸ್ಕಲ್ಲಿನೂ ಆ ರೀತಿ ಏಜ್ ಆಗೋದ್ರಿಂದ ಕೂಡ ನಮಗೆ ಈ ರೀತಿ ಡಿಜನರೇಟಿವ್ ಚೇಂಜಸ್ ಕೂಡ ಆಗ್ಬೋದು. ಸೊ ಹಾಗೆ ಏನಾದರೂ ಚೇಂಜಸ್ ನಮ್ಮ ಡಿಸ್ಕ್ ಮೇಲೆ ಆಗಿದೆ ಅಂದರೆ ಅದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ಹೇಳೋದು. ಸೊ ನಾರ್ಮಲಿ ಹೇಗೆ ಆಗುತ್ತೆ, ಆ ಜೆಲ್ ಲೈಕ್ ಇರುವಂಥ ಮ್ಯಾಟರ್ ಬಂದು ಆಚೆಗೆ ಲೈಕ್ ಔಟ್ಸೈಡಿಗೆ ಪ್ರೊಟ್ರೂಡ್ ಆಗುವಂಥದ್ದು. ಸೊ ಅದರಿಂದ ನಮಗೆ ಜಾಸ್ತಿ ಆಗಿರುವಂಥ ಸಿಂಪ್ಟಮ್ಸ್ ಅಥವಾ ಕಂಡೀಷನ್ನ ನೋಡುವಂಥದ್ದು. ಸೊ ಟೋಟ್ಲಿ ನಾವು ಆ ಒಂದು ಕಂಡೀಷನ್ ಟೋಟಲಾಗಿ ನಾವು ಹೇಳೋದು ಡಿಸ್ಕ್ ಸಮಸ್ಯೆ ಅಂತ. ಎಸ್ ಡಾಕ್ಟರ್, ಇನ್ನು ಈ ಡಿಸ್ಕ್ ಸಮಸ್ಯೆಗೆ ಮೇನ್ ರೀಸನ್ ಏನು ಅಂತ, ಕಾರಣಗಳು ಬಂದು ಅದೇ ಒಂದು ಸಡನ್ ಆಗಿರುವಂಥ ಏನಾದರೂ ಆಕ್ಸಿಡೆಂಟ್ಸ್ ಇರ್ಬೋದು, ಮೇ ಬಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಇಲ್ಲ ನೀವು ಬಾತ್ರೂಮಲ್ಲಿ ಜಾರಿ ಬೀಳೋದು. ಸೊ ಹೆಂಗಾದರೂ ಒಂದು ಎಕ್ಸ್ಟರ್ನಲ್ ಇಂಜುರಿಯಿಂದ ನಿಮಗೆ ಆಗುವಂಥದ್ದು. ಆಮೇಲೆ ಇನ್ನೊಂದು ಕಂಡೀಷನ್ ಹೇಗೆ ಆಗುತ್ತೆ ಅಂದರೆ ಡಿಸ್ಕೈಟಿಸ್ ಅಂತ ಒಂದು ಕಂಡೀಷನ್ ಬರುತ್ತೆ. ಅಂದರೆ ಏನಾದರೂ ಇನ್ಫ್ಲಮೇಷನಿಂದ ನಿಮ್ಮದು ಡಿಸ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೂ ಬರುತ್ತೆ. ಆಮೇಲೆ ಇನ್ನೊಂದು ಏಜ್ ಆಗೋದ್ರಿಂದ ನಿಮಗೆ ಈ ರೀತಿ ಸಮಸ್ಯೆನ ನೀವು ನೋಡ್ಬೋದು. ಹೇಗೆ ಅಂದರೆ ಏಜ್ ಆಗೋದ್ರಿಂದ ನಮಗೆ ಡಿಜನರೇಟಿವ್ ಚೇಂಜಸ್ ನಮ್ಗೆ ಕಾಣಿಸುತ್ತೆ. ಸೊ ಅದು ನಮ್ಮದು ಮೂಳೆಗಳಲ್ಲಿನೇ ಬರಬೇಕು ಅಂತ ಇಲ್ಲ, ಆ ಸಮಸ್ಯೆ ಬಂದು ನಮ್ಮ ಡಿಸ್ಕ್ ಮೇಲೇನೂ ಬರೋಕ್ಕಿರುತ್ತೆ. ಸೊ ಅದಕ್ಕೆ ಏಜ್ ಆಗೋದ್ರಿಂದ ಕೂಡ ನಮಗೆ ಈ ರೀತಿ ಡಿಸ್ಕ್ ಸಮಸ್ಯೆಯನ್ನು ನಾವು ಕಾಣ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ಸಿಂಪ್ಟಮ್ಸ್ ನೋಡೋದಾದ್ರೆ? ಸಿಂಪ್ಟಮ್ಸ್ ಅದೇ ನಾವು ಒಂದೊಂದು ಟೈಪ್ ಹೇಳ್ತೀವಿ. ಸೊ ಒಂದೊಂದು ಟೈಪಲ್ಲಿ ಹೇಗೆ ಸಿಂಪ್ಟಮ್ಸ್ ಕೂಡ ಆ ರೀತಿ ವೇರಿಯೇಷನ್ ಆಗಲೇ ಆಗುತ್ತೆ. ಸೊ ಟೈಪಿಗೆ ಬಂದಾಗ ನಮಗೆ ಫಸ್ಟು ನಾವು ಹೇಳೋದು ಹರ್ನಿಯೇಟೆಡ್ ಡಿಸ್ಕ್ ಅಂತ ಒಂದಿದೆ. ಸೊ ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳಿದರೆ ಅದೇ ಡಿಸ್ಕ್ ಬಲ್ಜ್ ಆಗಿದೆ, ಡಿಸ್ಕ್ ಪ್ರೊಲಾಪ್ಸ್ ಆಗಿದೆ ಅಂತೆಲ್ಲ ನಾವು ಹೇಳ್ಬೋದು. ಸೊ ಅದು ಹೇಗೆ ಅಂದರೆ ಆ ಒಂದು ಇನ್ಸೈಡ್ ಇರುವಂಥ ಜೆಲ್ ಮ್ಯಾಟರ್ ಇರುತ್ತೆ, ಅದು ಆಚೆ ಪ್ರೊಟ್ರೂಡ್ ಆಗುವಂಥದ್ದು. ಅದರಿಂದ ನಮ್ಮದು ನರ್ವಲ್ಲಿ ಏನಾದರೂ ಕಂಪ್ರೆಷನ್ ಆಗಿದ್ರೆ ನಮಗೆ ಈ ರೀತಿ ಸಿಂಪ್ಟಮ್ಸ್ನ ನಾವು ನೋಡ್ಬೋದು. ಸೊ ಅದಕ್ಕೆ ಇನ್ನೊಂದು ಕಂಡೀಷನ್ ಅದೇ ಹರ್ನಿಯೇಟೆಡ್ ಡಿಸ್ಕ್ ಅಂತ ಒಂದು ಟೈಪ್ ಬರುತ್ತೆ. ಆಮೇಲೆ ಇನ್ನೊಂದು ಟೈಪ್ ಹೇಗೆ ಅಂದರೆ ಡಿಸ್ಕೈಟಿಸ್ ಅಂತಂದರೆ ಡಿಸ್ಕಲ್ಲಿ ಏನಾದರೂ ಇನ್ಫ್ಲಮೇಷನ್ ರೀತಿ ಏನಾದರೂ ಆದರೆ ಅದರಿಂದ ಕೂಡ ನಮಗೆ ಈ ರೀತಿ ಬರುವಂಥದ್ದು. ಆಮೇಲೆ ಇನ್ನೊಂದು ಟೈಪ್ ಏನಂದರೆ ಡಿಜನರೇಟಿವ್ ಚೇಂಜಸ್ ಆಗಿರುವ ಡಿಸ್ಕಲ್ಲಿ, ಅಂದರೆ ಏಜ್ ಆಗೋದ್ರಿಂದ ಬರುವಂಥದ್ದು. ಸೊ ಆಲ್ ಟುಗೆದರ್ ಸಿಂಪ್ಟಮ್ಸ್ ನಾವು ನೋಡ್ತಾ ಇದೆ ಅಂದರೆ ಫಸ್ಟಾಗಿ ನಮಗೆ ಪೇಯ್ನ್ ಬರುವಂಥದ್ದು. ಸೊ ಇವಾಗ ಪೇಯ್ನ್ ಹೇಗೆ ಆಗುತ್ತೆ ಅಂದರೆ ಅದು ಈ ಪ್ರೊಟ್ರೂಡ್ ಆಗುವಂಥ ಈ ಜೆಲ್ ಥರ ಇರುವ ಮ್ಯಾಟರ್ ಬಂದು ನಮ್ಮ ನರ್ವ್ಗೆ ಕಂಪ್ರೆಷನ್ ಕೊಡುವಂಥದ್ದು. ಸೊ ರೆಸ್ಪೆಕ್ಟಿವ್ ನರ್ವ್ಸ್ ಅಂದರೆ ಇವಾಗ ನಮಗೆ ನಾನು ಹೇಳೋ ಪ್ರಕಾರ 23 ನಂಬರ್ಸ್ ಆಫ್ ಡಿಸ್ಕ್ ಇರ್ತವೆ. ಸೊ ಇವಾಗ ನಾವು ಒಂದೊಂದು ಲೊಕೇಶನ್ ನೋಡಿದರೆ ಇವಾಗ ನಮಗೆ ನೆಕ್ ಪೇಯ್ನು ಮತ್ತು ಆರ್ಮ್ ಪೇಯ್ನು, ಕೈಗೆಲ್ಲ ನೋವು ಬರುವ ಅಂತ ಇದ್ದರೆ ಈ ಡಿಸ್ಕ್ ಸಮಸ್ಯೆ ಬಂದು ನಮಗೆ ಅಪ್ಪರ್ ಬ್ಯಾಕಲ್ಲಿರುವಂಥದ್ದು, ಅಂದರೆ ಸರ್ವೈಕಲ್ ರೀಜನ್ ಅಂತ ಹೇಳ್ತೀನಿ. ಸೊ ಅಲ್ಲಿ ಈ ರೀತಿ ಸಮಸ್ಯೆ ಏನಾದರೂ ಬಂದರೆ ನಮಗೆ ಪೇಯ್ನ್ ಆಗಿ
ಮತ್ತು ನಂಬ್ನೆಸ್ ಆಗೋದಾಗಲಿ, ಇದೆಲ್ಲ ನಮಗೆ ಮೆಜಾರಿಟಿ ನಮಗೆ ಅಪ್ಪರ್ ಬ್ಯಾಕಲ್ಲಿ ಬರುತ್ತೆ. ಅಂದರೆ ಕುತ್ತಿಗೆ ನೆಕ್ಕಿಗೆ ಬರುವಂಥದ್ದು, ಕೈಗೆ, ಆರ್ಮ್ಸ್ಗೆ ಮತ್ತು ಶೋಲ್ಡರಿಗೆ ಎಲ್ಲ ಪೇಯ್ನ್ ಬರುವಂಥದ್ದು ಕಾಣುತ್ತೆ. ಆಮೇಲೆ ಇನ್ನೊಂದು ನಮ್ಮದು ಲೋವರ್ ಬ್ಯಾಕ್ ನೋಡಿದರೆ ಲಂಬಾರ್ ರೀಜನಲ್ಲಿ ಕೇಳಿದರೆ, ಲಂಬಾರಲ್ಲಿ ಹೇಗೆ ಆಗುತ್ತೆ, ಇದೇ ರೀತಿ ಲಂಬಾರ್ ಸೈಡಲ್ಲಿ ಏನಾದರೂ ಪ್ರೊಟ್ರೂಡ್ ಆಗಿ ನಮಗೆ ಸಯಾಟಿಕಾ ಅಂತ ಒಂದು ಕಂಡೀಷನ್ ಕೂಡ ಬರುತ್ತೆ. ಸೊ ಸಯಾಟಿಕಾ ನರ್ವಲ್ಲಿ ಈ ರೀತಿ ಏನಾದರೂ ಕಂಪ್ರೆಷನ್ ಆಗ್ತಾ ಇದೆ ಅಂದಿದ್ದಾಗ ನಮಗೆ ಲೋವರ್ ಬ್ಯಾಕ್ ಅಥವಾ ನಮ್ಮದು ಇಡೀ ಎಲ್ಲ ಲೆಗ್ ಲೋವರ್ ಎಕ್ಸ್ಟ್ರಿಮಿಟೀಸ್, ಕಾಲಲ್ಲಿ ನೋವು, ಥೈಸಲ್ಲಿ ಪೇಯ್ನ್ ಬರುವಂಥದ್ದು, ನಂಬ್ನೆಸ್ ಬರುವಂಥದ್ದು, ವೀಕ್ನೆಸ್ ಬರುವಂಥದ್ದು, ಈ ರೀತಿ ಎಲ್ಲ ಕಾಣಿಸುತ್ತೆ. ಅದೇ ರೀತಿ ನಮ್ಮದು ಮಿಡಲ್ ಪೋರ್ಷನ್ ಅಂತ ಥೊರಾಸಿಕ್ ರೀಜನ್ ಅಂತ ಹೇಳ್ತೀನಿ. ಸೊ ಅಲ್ಲಿನೂ ಈ ರೀತಿ ಡಿಸ್ಕ್ ಸಮಸ್ಯೆ ಏನಾದರೂ ಆಗಿದ್ದರೆ ನಮಗೆ ಒಂದು ಮಿಡಲ್ ಪೋರ್ಷನಲ್ಲಿ ನಮಗೆ ಏನು ಹೇಳೋದು, ಕೆಲವರು ಹೇಳ್ತಾರೆ ಸ್ಪ್ರೈನ್ ಆಗಿರುತ್ತೆ, ಒಂದು ಕಡೆಗೆ ತಿರುಗಕ್ಕಾಗಲ್ಲ, ಇನ್ನೊಂದು ಕಡೆಗೆ ಮಲಗಕ್ಕಾಗಲ್ಲ. ಸೊ ಅದು ನಮಗೆ ಥೊರಾಸಿಕ್ ರೀಜನಲ್ಲಿ ಏನಾದರೂ ಡಿಸ್ಕ್ ಪ್ರಾಬ್ಲಮ್ ಆದರೆ ಅದನ್ನು ಕಾಣಿಸುತ್ತೆ. ಸೊ ಟುಗೆದರ್ ಸಿಂಪ್ಟಮ್ಸ್ ನೋಡಿದರೆ ಪೇಯ್ನ್ ಆ್ಯಂಡ್ ನಂಪ್ನೆಸ್ ಇರುವಂಥದ್ದು, ಆಮೇಲೆ ಕಂಪ್ರೆಷನ್ ಆಗಿರೋದ್ರಿಂದ ಪರ್ಮನೆಂಟ್ ಡ್ಯಾಮೇಜ್ ಕೂಡ ನಮಗೆ ಆಗ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಡಿಸ್ಕ್ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ? ಡಿಸ್ಕ್ ಸಮಸ್ಯೆ ಇವಾಗ ಯಾವ ಏಜಲ್ಲಿ ನೋಡಿದರೆ ಅಂದರೆ, ಇವಾಗ ರೀಸೆಂಟಾಗಿ ನಾವು ನೋಡಿರುವ ಪೇಷಂಟ್ಸ್ ಎಲ್ಲ ನೋಡಿದರೆ ಜಾಸ್ತಿಯಾಗಿ ಕೂತ್ಕೊಂಡು ಕೆಲಸ ಮಾಡುವವರು, ವಿತೌಟ್ ಎನಿ ನೆಕ್ ರೆಸ್ಟ್ ಅಥವಾ ಬ್ಯಾಕ್ ರೆಸ್ಟ್ ಇಲ್ಲದಲೇ ಕೂತ್ಕೊಂಡು ಕೆಲಸ ಮಾಡೋರು, ಅವ್ರದ್ದು ಪೋಸ್ಚರ್ ಸರಿ ಇಲ್ಲ ಅಂತಿದ್ದಾಗ, ಸೊ ಅದು ಕೂಡ ನಮಗೆ ಒಂದು ಬ್ಯಾಕ್ದು ಡಿಸ್ಕ್ ಸಮಸ್ಯೆ ಆಗೋಕ್ಕೆ ಒಂದು ಕಾರಣ ಆಗಿ ಇರುತ್ತೆ. ಆಮೇಲೆ ಇನ್ನೊಂದು ಕಾರಣ ಏನಂದರೆ ಅವ್ರದ್ದು ವೆಯ್ಟ್. ಸೊ ನಮ್ಮದು ಬಾಡಿ ವೆಯ್ಟ್ ಜಾಸ್ತಿ ಆಗೋದ್ರಿಂದ, ಅಂದರೆ ಒಬೇಸಿಟಿ ಆಗೋದ್ರಿಂದ ಕೂಡ ನಮಗೆ ಈ ರೀತಿ ಬ್ಯಾಕ್ ಪೇನ್ ಆಗೋದಾಗಲಿ, ಈ ರೀತಿ ಡಿಸ್ಕ್ ಸಮಸ್ಯೆ ಆಗೋದಾಗಲಿ ಇದೆಲ್ಲ ಬರೋಕ್ಕೆ ಇರುತ್ತೆ. ಸೊ ಒಬೇಸಿಟಿ ಇವಾಗ ನಮಗೆ ಒಂದು ಏಜ್ ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಫ್ರಮ್ ಅಂತ ಹೇಳೋದು ಒಂದು 20 ಏಜ್ ಇರ್ಬೋದು, 15 ಏಜ್ ಇರ್ಬೋದು. ಸೊ ಆವಾಗಿಂದನೇ ಈ ರೀತಿ ಒಬೇಸಿಟಿ ಇರೋ ಮಕ್ಕಳು ಅಥವಾ ಯಂಗರ್ ಜನ್ರೇಷನ್ಸ್ ಕೂಡ ಇದ್ದೇವೆ. ಸೊ ಅವರಲ್ಲಿ ಕೂಡ ಮೈಲ್ಡ್ ಆಗಿರುವಂಥ ಬ್ಯಾಕ್ ಪೇನ್ ಶುರು ಆಗ್ತಾ ಬರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದ್ರದ್ದು ಇಂಟೆನ್ಸಿಟಿ ಜಾಸ್ತಿ ಆಗುವಂಥದ್ದು, ಆಮೇಲೆ ಡ್ಯಾಮೇಜ್ ಕೂಡ ತುಂಬ ಜಾಸ್ತಿಯಾಗಿ ಕಾಣುವಂಥದ್ದು. ಸೊ ಒಬಿಸಿಟಿ ಅಂತ ಒಂದು ಕಾರಣ ಇದೆ. ಆಮೇಲೆ ಇನ್ನೊಂದು ಅನದರ್ ಇದು ಬಂದರೂ ಏಜ್ ಅಂತ. ಏಜ್ ನೋಡಿದರೆ ಮತ್ತು ಈ ಥರ ಡಿಜನರೇಟಿವ್ ಚೇಂಜಸ್ ಬರೋದಕ್ಕೆ ಒಂದು ಓಲ್ಡರ್ ಏಜ್ ಆಗಬೇಕು. ಸೊ ಮೋರ್ ದೆನ್ ಒಂದು 50 ಅಥವಾ 45 ಏಜೆಲ್ಲ ದಾಂಡಿ ಆದ ನಂತರ ನಾವು ನೋಡ್ಬೋದು. ಸೊ ಡಿಸ್ಕ್ ಸಮಸ್ಯೆ ಇವಾಗ ಪ್ರಾಪರಾಗಿ ಸರಿ ಏಜ್ ಏನಂತ ನೋಡಿದರೆ ನಮಗೆ ಒಂದು 30 ಏಜಿಂದ ಕೂಡ ನಾವು ಜಾಸ್ತಿಯಾಗಿ ನೋಡ್ತೀವಿ. ಎಸ್ ಡಾಕ್ಟರ್, ಇನ್ನು ಇವಾಗ ಮಕ್ಕಳು ಈ ಹೋಮ್ ವರ್ಕ್ ಮಾಡಬೇಕಾದ್ರೆ ಈ ಬೆಡ್ ಮೇಲೆ ಹಿಂಗೆ ಬಕ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಇಂಥವರಲ್ಲಿ ಮುಂದೆ ಈ ಸಮಸ್ಯೆ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ? ಅವರಿಗೆ ಡಿಸ್ಕ್ ಸಮಸ್ಯೆ ಬರೋದು ಅಂತ ಹೇಳೋದು ಹಾಗೆ ಕಂಟಿನ್ಯೂ ಹಾಗೆ ಹೋಗ್ತಾ ಹೋಗ್ತಾ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಇವಾಗ ಏನಂದರೆ ಸ್ಕೂಲಲ್ಲಿ ಕೂಡ ಆ ರೀತಿ ಒಂದು ಸಿಸ್ಟಮ್ನ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಂದರೆ ಬ್ಯಾಗದು ವೆಯ್ಟ್ನ ಕಡಿಮೆ ಮಾಡಬೇಕು. ಮತ್ತು ಬುಕ್ಸ್ ಎಲ್ಲ ಮೊದಲೇ ಹೇಗಿತ್ತಂದರೆ ನಮ್ಮದು ಚಿಕ್ಕ ವಯಸ್ಸಲ್ಲೆಲ್ಲ ದಿನ ನಾವು ಬುಕ್ಸ್ ಎತ್ಕೊಂಡು ಹೋಗಬೇಕಾಗಿತ್ತು. ಸೊ ಅಷ್ಟೊಂದು ಹೆವಿ ನಾವು ಬ್ಯಾಗಲ್ಲಿ ಇರ್ತಿತ್ತು. ಬಟ್ ಇವಾಗ ಏನಂದರೆ ಈ 20s ಎಲ್ಲ ಹೇಗಾಗುತ್ತೆ ಅಂದರೆ ಬ್ಯಾಗಲ್ಲಿ ಇರುವ ಬುಕ್ಸ್ನ ಅವರು ಆಲ್ರೆಡಿ ಸ್ಕೂಲಲ್ಲಿ ಕೆಪ್ ಮಾಡ್ತಾರೆ, ಆಮೇಲೆ ಕಳಿಸೋದು. ಸೊ ದ್ಯಾಟ್ ಒಂದೊಂದು ಹೋಮ್ವರ್ಕ್ ಇದ್ದರೆ ಒಂದೊಂದು ಬುಕ್ ಥರ ಕಳಿಸೋದು. ಸೊ ದ್ಯಾಟ್ ಅವ್ರದ್ದು ವೆಯ್ಟ್ ಅಂತ ಹೇಳೋದು ಇವಾಗನೇ ಅಷ್ಟೊಂದು ವೆಯ್ಟ್ನ ಎಂತ ಹೇಳೋದು ಬೇರ್ ಮಾಡೋದನ್ನ ತುಂಬ ಕಡಿಮೆ ಮಾಡ್ತಾ ಇದೆ. ಆಮೇಲೆ ಈವನ್ ಹೋಮ್ವರ್ಕ್ ಮಾಡುವಾಗ ಕೂಡ ಇವಾಗ ನಮಗೇನು ಗೊತ್ತಿದೆ. ಸೊ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಹಾಗೆ ಕೂತ್ಕೋಬಾರ್ದು, ಹೀಗೆ ಕೂತ್ಕೋಬೇಕು, ಸ್ಟ್ರೈಟ್ ಕೂತ್ಕೋಬೇಕು. ಸೊ ದ್ಯಾಟ್ ಮತ್ತೆ ಕೂತ್ಕೊಂಡು ಏನಾದರೂ ಮೊಬೈಲಲ್ಲಿ ನೋಡ್ತಾ ಇದೆ ಅಂದ್ರೂ ಕೂಡ ನಾವು ಸ್ವಲ್ಪ ಲಾಂಗ್ ಡಿಸ್ಟೆನ್ಸಿಗೆ ಇಟ್ಟು ಆರಾಮಾಗಿ ಬ್ಯಾಕ್ ರೆಸ್ಟ್ ಎಲ್ಲ ಕೊಟ್ಟು ನಾವು ಕೂರಿಸ್ಬಿಟ್ಟು ತೋರಿಸ್ತೀವಿ. ಸೊ ನಮಗೆ ಗೊತ್ತು ಇವಾಗ ಹೇಗೆ ನಮ್ಗೆ ಗೊತ್ತಿರುತ್ತೆ, ನಮಗೇನು ಬ್ಯಾಕ್ ಪೇನ್ ಆಗಿರುತ್ತೆ. ಸೊ ನಮ್ಮದು ಇನ್ನೂ ಯಂಗರ್ ಜನ್ರೇಷನ್ಗೆ ಬರಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಆ ಥರ ನಾವು ಮಾಡಿರ್ತೀವಿ ಇವಾಗ. ಸೊ ಅದಕ್ಕೆ ಮಕ್ಕಳಲ್ಲಿ ಈ ರೀತಿ ಕಂಡೀಷನ್ಸನ್ನ ನೋಡ್ಬೋದು. ಸೊ ದಟ್ ನಾವು ಇವಾಗ ಅದಕ್ಕೆ ಪ್ರಿವೆಂಟಿವ್ ಥರ ಈ ಥರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೆ. ಸೊ ಅದಕ್ಕೆ ಅವರಿಗೆ ಫ್ಯೂಚರಲ್ಲಿ ಬರೋದು ತುಂಬ ವಿರಳವಾಗಿರುವಂಥ ಸಾಧ್ಯತೆ ಇದೆ. ಎಸ್ ಡಾಕ್ಟರ್, ಇನ್ನು ಈ ಡಿಸ್ಕ್ ಸಮಸ್ಯೆ ಅನ್ನೋದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಕ್ಯುಪೇಷನ್ ಅವರಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತಾ? ಇವಾಗ ಡಿಸ್ಕ್ ಸಮಸ್ಯೆ ಇವಾಗ ಆಕ್ಯುಪೇಷನ್ ವೈಸ್ ನೋಡಿದರೆ ಅದೇ ಇವಾಗ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ಕೆಲಸ ಮಾಡುವಾಗ. ಸೊ ದಟ್ ಅವರಿಗೆ ಇನ್ನೊಂದು ಕಾರಣ ಅವ್ರಿಗೆ ಒಬೇಸಿಟಿ ಅಂತ ಒಂದು ಇರಬೇಕು. ಆಮೇಲೆ ಇನ್ನೊಂದು ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋರು, ಅಂದರೆ ವಿತೌಟ್ ಎನಿ ಬ್ಯಾಕ್ ರೆಸ್ಟ್ ನೆಕ್ ರೆಸ್ಟ್ ಇಲ್ಲದಲ್ಲೇ ಈ ಥರ ಕೂತ್ಕೊಂಡು ಕೆಲಸ ಮಾಡೋರು. ಆಮೇಲೆ ಇವಾಗ ರೀಸೆಂಟಾಗಿ ಏನಂದರೆ ಕೋವಿಡೆಲ್ಲ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲರಿಗೆ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಇತ್ತು. ಸೊ ಆವಾಗ ಏನಂದರೆ ಬೆಡ್ಡಲ್ಲಿನೇ ಕೂತ್ಕೊಂಡು ಅವರು ಕೆಲಸ ಮಾಡೋದೆಲ್ಲ ಶುರು ಮಾಡಿದ್ದಾರೆ. ಸೊ ಏನಾಗುತ್ತೆ, ಅವರಿಗೆ ಗೊತ್ತಿಲ್ಲದಲ್ಲೇ ಅವ್ರದ್ದು ಪೋಸ್ಚರೇ ಚೇಂಜ್ ಆಗಿಬಿಟ್ಟಿದ್ದು. ಸೊ ಚೇಂಜ್ ಆಗೋದ್ರಿಂದ ಈ ರೀತಿ ಡಿಸ್ಕ್ ಸಮಸ್ಯೆಗಳಾಗೋದಾಗಲಿ, ಬ್ಯಾಕ್ ಪೇನ್ ಆಗೋದಾಗಲಿ ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಿತ್ತು. ಸೊ ಏನಂದರೆ ಈ ಒಂದು ಆಕ್ಯುಪೇಷನ್ ವೈಸ್ ನೋಡಿದರೆ ನಮ್ಮದು ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡು ಮಾಡೋರು, ಎಕ್ಸಾಂಪಲ್ ನೋಡಿದರೆ ಟೀಚರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು,
ವಾಚ್ಮ್ಯಾನ್ ಇರ್ಬೋದು, ಆಮೇಲೆ ಕೂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ರೀತಿ IT ಪ್ರೊಫೆಷನಲ್ ಇರ್ಬೋದು, ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು. ಸೊ ಅವರೆಲ್ಲ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದಿರುತ್ತೆ. ಸೊ ಅದರಿಂದ ಕೂಡ ಅವರಿಗೆ ಈ ಬ್ಯಾಕ್ ಪೇನ್ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಕಾಣುವಂಥದ್ದು. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಜನ ಈ ಸಮಸ್ಯೆ ಬಂದಾಗ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಮಸಾಜ್ ತೊಗೊಂಡ್ರೆ ಹೋಗುತ್ತೆ, ಅಥವಾ ಒಂದು 2 ದಿನ ರೆಸ್ಟ್ ಮಾಡಿದ್ರೆ ಹೋಗುತ್ತೆ, ಅಥವಾ ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಹೋಗುತ್ತೆ ಅಂತ. ಸೊ ಈ ರೀತಿಯಾಗಿ ಸರಿಯಾದ ಟೈಮ್ಗೆ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಇವಾಗ ಅದೇ ಟ್ರೀಟ್ಮೆಂಟ್ ವೈಸ್ ನೋಡಿದರೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ನೋಡಿದರೆ ಹೇಗೆ ಆಗುತ್ತೆ ಅಂದರೆ, ಇವಾಗ ಮೈಲ್ಡಾಗಿ ಫಸ್ಟಿಗೆ ಸ್ವಲ್ಪ ಒಂದು ಪೇಯ್ನ್ ಇರುತ್ತೆ. ಇವಾಗ ಹೆರ್ನಿಯೇಟೆಡ್ ಡಿಸ್ಕ್ ಅಂತ ನಾನು ಹೇಳಿದ್ದೆ. ಸೊ ಅದರಲ್ಲಿ ಆ ಜೆಲ್ ಮ್ಯಾಟರ್ ಆಚೆ ಬರೋದಷ್ಟೇ. ಸೊ ಆ ಮ್ಯಾಟರ್ ಏನಾಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಿದರೆ ಮೇ ಬಿ ತಾನಾಗಿ ಅದನ್ನು ಏನು ಹೇಳೋದು ತಿರ್ಗಾ ಅದ್ರದ್ದು ಪ್ಲೇಸಿಗೆ ಬರುವಂಥ ಸಾಧ್ಯತೆ ಇದೆ. ಬಟ್ ಹಂಗೆ ಬಂದಿಲ್ಲ ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಥರ ಆಗಿಬಿಟ್ಟಿದೆ ಅಂದರೆ ಈ ಒಂದು ನರ್ವ್ ಕಂಪ್ರೆಷನ್ ಆಗ್ತಾ ಇವಾಗ ಪರ್ಮನೆಂಟ್ ಡಿಸಬಿಲಿಟಿನೂ ಕೂಡ ಆಗ್ಬೋದು. ಹೇಗೆ ಆಗುತ್ತೆ ಅಂದರೆ ಇವಾಗ ಒಂದು ಕಂಡೀಷನ್ ಇದೆ ಕಾರ್ಡಾ ಇಕ್ವಿನಾ ಅಂತ. ಸೊ ಆ ಒಂದು ಕಂಡೀಷನಲ್ಲಿ ಹೇಗೆ ಆಗುತ್ತೆ, ಈ ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಲೋವರ್, ಇವಾಗ ನಮ್ಗೆ ಹೇಳೋದು ಲಂಬಾರ್ ವರ್ಟಿಬ್ರಾ ಅಂತ ಹೇಳ್ತೀನಿ, ಲೋವರ್ ಬ್ಯಾಕ್ ಅಂತ. ಸೊ ಲೋವರ್ ಬ್ಯಾಕಲ್ಲಿ ಈ ರೀತಿ ಏನಾದರೂ ನರ್ವ್ ಡ್ಯಾಮೇಜ್ ಆಗಿಬಿಟ್ರೆ ಅಲ್ಲಿಗೆ ಇರುವಂಥ ನರ್ವ್ಗಳೆಲ್ಲ ಎಲ್ಲಿಗೆ ಏನು ಹೇಳೋದು ಸಪ್ಲೈ ಮಾಡುತ್ತೆ ಅಂದರೆ ನಮ್ಮದು ಇಂಟರ್ನಲ್ ಆರ್ಗನ್ಸ್ ಹೇಳಿದರೆ ಯೂರಿನರಿ ಬ್ಲ್ಯಾಡರ್ ಇರ್ಬೋದು, ರೆಕ್ಟಮ್ ಇರ್ಬೋದು, ಮೇ ಬಿ ನಮ್ಮದು ಜೆನೆಟಲ್ ಆರ್ಗನ್ಸ್ ಇರ್ಬೋದು. ಸೊ ಇದಕ್ಕೆಲ್ಲ ಸಪ್ಲೈ ಮಾಡುವಂಥದ್ದು. ಸೊ ಪರ್ಮನೆಂಟ್ ಡ್ಯಾಮೇಜ್ ಆಗೋದ್ರಿಂದ ನಮಗೆ ಇನಬಿಲಿಟಿ ಟು ಕಂಟ್ರೋಲ್, ನಮಗೆ ಈಗ ಮೋಷನ್ ಆಗ್ಬೋದು ಅಥವಾ ಯೂರಿನ್ ಆಗ್ಬೋದು, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ಈ ರೀತಿಯಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಕೂಡ ನಮಗೆ ಆಗುತ್ತೆ. ಸೊ ಅದಕ್ಕೆ ಕಾಂಪ್ಲಿಕೇಶನ್ ವೈಸ್ ನೋಡಿದರೆ ಇದೊಂದು ಮೇಜರ್ ಕಾಂಪ್ಲಿಕೇಶನ್ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಗೋದ್ರಿಂದ ಪರ್ಮನೆಂಟಾಗಿ ನಮ್ಮ ಕಾಲಲ್ಲಿ ನಂಬ್ನೆಸ್ ಬರುವಂಥದ್ದು, ಪೇಯ್ನ್ ಬರುವಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡಿರ್ತೀವಿ. ಆಮೇಲೆ ಬ್ಯಾಕ್ ಪೇಯ್ನ್ ಕೂಡ ನೋಡಿದರೆ ಕ್ರಾನಿಕ್ ಆಗಿರುವಂಥದ್ದು. ಕ್ರಾನಿಕ್ ಅಂದರೆ ಕಂಟಿನ್ಯೂಸ್ ಏನು ಮೆಡಿಸಿನ್ ಮಾಡಿದ್ರೂ ಅದರಲ್ಲಿ ಕಮ್ಮಿನೇ ಮಾಡಲ್ಲ, ಹಾಗೆ ಕಂಟಿನ್ಯೂಸ್ ಆಗಿರುವಂಥದ್ದು. ಸೊ ಕ್ರಾನಿಕ್ ಬ್ಯಾಕ್ ಪೇಯ್ನ್ ಇರುವಂಥದ್ದು. ಆಮೇಲೆ ಇವಾಗ ನಿಮ್ಮ ಇದರಲ್ಲಿ ಪೇಯ್ನ್ ಕಿಲ್ಲರ್ಸ್ ಮಾಡೋದು, ಸೊ ನಿಮ್ಮ ಟ್ರೀಟ್ಮೆಂಟ್ ನಿಮ್ಮ ಇಷ್ಟಕ್ಕೆ ತಗೊಳ್ತಾ ಇದೆ ಅಂದರೆ ಆ ಡ್ಯಾಮೇಜ್ ನಿಮಗೆ ಪರ್ಮನೆಂಟಾಗಿ ಬಂತು ಅಂದರೆ ತುಂಬ ಕಷ್ಟವಾಗುತ್ತೆ ಅದನ್ನು ರಿವರ್ಸ್ ಮಾಡೋಕ್ಕೆ. ಸೊ ಪೇಯ್ನ್ ಕಿಲ್ಲರಲ್ಲಿ ಹೇಗೆ ಕೆಲಸ ಆಗುತ್ತೆ ಅಂದರೆ ನಮಗೆ ಪೇಯ್ನ್ದು ಇಂಟೆನ್ಸಿಟಿ ಕಡಿಮೆ ಮಾಡ್ತೀವಿ. ಹೇಗೆ ಅಂದರೆ ಆ ಒಂದು ನರ್ವ್ ಇರುತ್ತೆ ನಮ್ಮದು ಪೇಯ್ನ್ನ ಕ್ಯಾರಿ ಔಟ್ ಮಾಡೋದು, ಅದರದ್ದು ಸೆನ್ಸಿಟಿವಿಟಿ ಕಮ್ಮಿ ಮಾಡ್ತೀವಿ. ಸೊ ಕಮ್ಮಿ ಮಾಡುವಾಗ ಒಬ್ವಿಯಸ್ಲಿ ನಮಗೆ ಫೀಲ್ ಆಗುತ್ತೆ, ಓಕೆ ನಮಗೆ ಸ್ವಲ್ಪ ಪೇಯ್ನ್ ಕಡಿಮೆ ಇದೆ ಅಂತ. ಬಟ್ ಆಲ್ರೆಡಿ ಆ ಒಂದು ಡ್ಯಾಮೇಜ್ ಆಗಿರೋದು ಹಾಗೇನಿರುತ್ತೆ. ಬಟ್ ಏನಂದರೆ ಪೇಯ್ನ ಕ್ಯಾರಿ ಮಾಡೋದು ಕಡಿಮೆ ಬರ್ತೀವಿ, ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಬಟ್ ಅದರಿಂದ ನಿಮಗೆ ಪೇಯ್ನ್ ಕಡಿಮೆ ಆಗೋದ್ರಿಂದ ನಿಮ್ಮದು ಕಂಡೀಷನಲ್ಲಿ ಕ್ಯೂರ್ ಆಗ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಪರ್ಮನೆಂಟ್ಲಿ ಕ್ಯೂರ್ ಬರಲ್ಲ, ಒಂದು ಟೆಂಪರರಿ ರಿಲೀಫ್ ಬರುತ್ತೆ. ಸೊ ನೀವು ಆರಾಮಾಗಿ ನಿಮ್ಮ ಕೆಲಸ ಏನೋ ಅದನ್ನು ನೀವು ಮಾಡ್ಬೋದು. ಬಟ್ ಆ ಮೆಡಿಸಿನ್ಸ್ದು ಡೋಸೇಜು ಆಮೇಲೆ ಅದು ಡ್ಯೂರೇಷನ್ ಇರುತ್ತೆ ಆ್ಯಕ್ಷನ್ದು, ಅದು ಕಡಿಮೆ ಆಗ್ತಾ ಬರುವಾಗ ನಿಮ್ಮದು ಪ್ರಾಬ್ಲಮ್ ತಿರ್ಗಾ ಬರುವಂಥದ್ದು. ಸೊ ದಟ್ ಈಸ್ ನಾಟ್ ಎ ಪರ್ಮನೆಂಟ್ ವೇ ಆಫ್ ಸೊಲ್ಯೂಷನ್ ಅಂತ ಹೇಳೋದು. ಪರ್ಮನೆಂಟ್ ಸೊಲ್ಯೂಷನ್ ಹೇಗೆ ಅಂದರೆ ಸರಿಯಾಗಿ ಇರುವಂಥ ರೀತಿಯಲ್ಲಿ ಮೆಡಿಸಿನ್ಸ್ ಮಾಡಿ ಆ ಒಂದು ಡ್ಯಾಮೇಜ್ ಎಷ್ಟು ಅಂತ ನೋಡಿಬಿಟ್ಟು ಅದನ್ನು ಕರೆಕ್ಟ್ ಮಾಡುವಂಥದ್ದು ಪ್ರಾಪರ್ ಆಗಿರುವಂಥ ಮ್ಯಾನೇಜ್ಮೆಂಟು. ಸೊ ಅದಕ್ಕೆ ನಿಮಗೆ ಇವಾಗ ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಆಯಿತು, ಇಲ್ಲ ನಿಮಗೆ ಸ್ವಲ್ಪ ಅಪ್ಪರ್ ಬ್ಯಾಕ್ ಪೇನ್ ಆಗಿದೆ, ನಂಬ್ನೆಸ್ ಆಗ್ತಾ ಇದೆ, ಇದೆಲ್ಲ ಸ್ವಲ್ಪ ನೋಟಿಸ್ ಮಾಡುವಂತಿರೋ ಸಿಂಪ್ಟಮ್ಸು. ಹಾಗೆ ಏನಾದರೂ ಇದ್ದರೆ ಖಂಡಿತವಾಗಲೂ ನೀವು ಡಾಕ್ಟರ್ನ ಕನ್ಸಲ್ಟೇ ಮಾಡಬೇಕು, ಆಮೇಲೆ ಮೆಡಿಸಿನ್ಸ್ನ ಮಾಡಬೇಕಾಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಇವಾಗ ಹೋಮಿಯೋ ಕೇರಿಗೆ ಬಂದಾಗ ಅದೇ ಇವಾಗ ಒಂದು ಪೇಷಂಟಿಗೆ ಬ್ಯಾಕ್ ಪೇನ್ ಇದೆ. ಸೊ ಆ ಪೇಷಂಟ್ದು ಬ್ಯಾಕ್ ಪೇನ್ ಯಾಕೆ ಬಂದಿದೆ ಅಂದರೆ ಕಾರಣಗಳು ನಮಗೆ ಬೇಕಾಗುತ್ತೆ. ಸೊ ಇವಾಗ ಮೇ ಬಿ ಕ್ರಾನಿಕ್ ಬ್ಯಾಕ್ ಪೇನ್ ಇರ್ಬೋದು. ಸೊ ಆ ಬ್ಯಾಕ್ ಪೇನ್ ಬರೋಕ್ಕೆ ಮುಂಚೆ ಅವರದ್ದು ಕಂಡೀಷನ್ ಹೇಗಿತ್ತು, ಬ್ಯಾಕ್ ಪೇನ್ ಬಂದಾದ ನಂತರ ಅವ್ರದ್ದು ಕಂಡೀಷನ್ ಹೇಗಿದೆ, ಇದೆಲ್ಲ ನಾವು ಅನಲೈಸ್ ಮಾಡಬೇಕು. ಸೊ ಇದೆಲ್ಲ ಅನಲೈಸ್ ಮಾಡಿಬಿಟ್ಟು ಅದಕ್ಕೆ ಉಚಿತವಾಗಿರುವಂಥ ಮೆಡಿಸಿನ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಇನ್ನೂ ತುಂಬ ಪ್ಯಾರಾಮೀಟರ್ಸ್ ಇದ್ದೇವೆ. ಹೇಗೆ ಆಗುತ್ತೆ ಅಂದರೆ ಅವರದ್ದು ಕ್ಯಾರೆಕ್ಟರ್ ಹೇಗಿದೆ, ಅವರದ್ದು ಮೆಂಟಲ್ ಸಿಂಪ್ಟಮ್ಸ್ ಹೇಗಿದೆ, ಫಿಸಿಕಲ್ ಸಿಂಪ್ಟಮ್ಸ್ ಹೇಗಿದೆ. ಸೊ ಫಿಸಿಕಲ್ ಸಿಂಪ್ಟಮ್ ಅಂದರೆ ಅವ್ರ ಹಸಿವೆಲ್ಲ ಹೇಗಿದೆ, ಮೋಷನ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಯೂರಿನಲ್ಲಿ ಪ್ರಾಬ್ಲಮ್ ಏನಾದರೂ ಇದೆಯಾ. ಯಾಕೆಂದರೆ ಲೋವರ್ ಬ್ಯಾಕ್ ಪೇನ್ ಅಂದರೆ ಇದರಲ್ಲೆಲ್ಲ ನಮಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಈ ಪ್ರಾಬ್ಲಮಿಂದ. ಸೊ ಅದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ತಗೋಬೇಕು ಅಂತ ಇರೋದು. ಸೊ ಎವ್ರಿಥಿಂಗ್ ನಾವು ಹೇಳಿಬಿಟ್ಟು ಫೈನಲ್ ಆಗಿ ಒಂದು ಮೆಡಿಸಿನ್ಸ್ ನಾವು ಎಂಡಪ್ ಆಗ್ತೀವಿ. ಇದು ಆ ಮೆಡಿಸಿನ್ನ ನಾವು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಸೊ ಆ ಮೆಡಿಸಿನ್ಸ್ ಹೇಗೆ ಕೆಲಸ ಆಗುತ್ತೆ ಅಂದರೆ ಆ ಇಡೀ ಪೇಷಂಟದು ಜನರಲ್ ಹೆಲ್ತ್ ಇಂಪ್ರೂವ್ ಆಗೋ ಜೊತೆ ಅವ್ರದ್ದು ಇರೋ ಪ್ರಾಬ್ಲಮ್ ಕೂಡ ಇಂಪ್ರೂವ್ ಆಗುವಂಥದ್ದು. ಸೊ ಆ ರೀತಿ ಮೆಡಿಸಿನ್ಸ್ನ ನಾವು ಕೊಡ್ತೀವಿ. ಬಟ್ ಏನಂದರೆ ಮೆಡಿಸಿನ್ಸ್ ಇವಾಗ ಓವರ್ ನೈಟ್ ಆಗಿ ನಮಗೆ ಮಿರಕಲ್ ಏನೂ ಕೊಡಲ್ಲ. ಇಟ್ ವಿಲ್ ಟೇಕ್ ಟೈಮ್, ಅದು ಟೈಮ್ ತಗೊಳ್ಳುತ್ತೆ. ಬಟ್ ಏನಂದರೆ ನೀವು ಟೈಮ್ ಕೊಟ್ಟರೆ 100% ನಿಮಗೆ ರಿಸಲ್ಟ್ಸ್ ಬರುವಂಥದ್ದು.
ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರುತ್ತೆ, ಅಂಥವರಲ್ಲಿ ಈ ಸಮಸ್ಯೆ ಮತ್ತೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ ಈ ರಿಯಕರೆನ್ಸ್ ರೇಟ್ ಬಗ್ಗೆ ನೋಡೋದಾದ್ರೆ? ರಿಯೋಕರೆನ್ಸ್ ಅದೇ, ಇವಾಗ ಹರ್ನಿಯೇಟೆಡ್ ಡಿಸ್ಕ್ ಅಲ್ಲ ಅಂತ ಇದ್ದರೆ ಅವರಿಗೆ ರಿಯೋಕರೆನ್ಸ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹೇಗೆ ಆಗುತ್ತೆ ಅಂದರೆ, ಇವಾಗ ನೀವು ಟ್ರೀಟ್ಮೆಂಟ್ ಮಾಡಿ ನಿಮ್ಮದು ಸ್ವಲ್ಪ ಟ್ರೀಟ್ಮೆಂಟಿಂದ ನಿಮ್ಮದು ಪೇಯ್ನು, ನಿಮ್ಮದು ಸಫರಿಂಗ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಳಿ. ಬಟ್ ಏನಂದರೆ, ಇನ್ನೂ ಆ ರೀತಿಯಲ್ಲಿ ಟ್ರಿಗರ್ ಮಾಡೋಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಟ್ರಿಗರಿಂಗ್ ಫ್ಯಾಕ್ಟರ್ ಏನಾದರೂ ಆಗಿದರೆ, ಎಕ್ಸಾಂಪಲ್ ನೋಡಿದರೆ ನಿಮ್ಮದು ಕೆಲಸನೇ ಇರ್ಬೋದು, ಇಲ್ಲ ನಿಮ್ಮದು ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಅದರಿಂದ ತಿರ್ಗಾ ಹೆರ್ನಿಯೇಟೆಡ್ ಡಿಸ್ಕ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗೆ ಬಂದಾಗ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹೇಗೆ ಅಂದರೆ, ನಾವು ಆ ಬೋನ್ ಮತ್ತು ಆ ಒಂದು ಜೆಲ್ ಮ್ಯಾಟರ್ನ ತುಂಬ ಸ್ಟ್ರಾಂಗ್ ಮಾಡುವಂಥದ್ದು, ಆಮೇಲೆ ಅದನ್ನು ಆಚೆ ಬರೋ ಒಂದು ಸಾಧ್ಯತೆನ ನಾವು ಕಮ್ಮಿ ಮಾಡುವಂಥದ್ದು. ಸೊ ಅದರಿಂದ ನಮಗೆ ರಿಕರೆನ್ಸ್ ಚಾನ್ಸಸ್ ತುಂಬ ಕಡಿಮೆ ಬೀಳುತ್ತೆ. ಬಟ್ ಏನಂದರೆ, ಇವಾಗ ನೀವು ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ನೀವು ಹೀಗೆ ಬಂದಾಗ ಅವರು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಹೇಗಿರುತ್ತೆ, ಅವ್ರದ್ದು ಸಿಂಪ್ಟಮ್ಸ್ ಏನೆಲ್ಲ ಇರುತ್ತೆ ಅಂದರೆ, ಪೇಯ್ನ್ ಇರ್ಬೋದು, ನೋವು ಇರ್ಬೋದು, ನಂಬ್ನೆಸ್ ಇರುವಂಥದ್ದು, ಜುಮ್ ಹಿಡಿಯುವಂಥದ್ದು. ಸೊ ಆ ಸಿಂಪ್ಟಮ್ಸ್ ಎಲ್ಲ ಅವರಿಗೆ ಕಡಿಮೆ ಆಗುತ್ತೆ. ಇಟ್ ಡಸಂಟ್ ಮೀನ್ ಅದು ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಬಂದೇ ಬರುತ್ತೆ. ಬಟ್ ಆವಾಗನೇ ನಿಮಗೆ ರಿಕರೆನ್ಸ್ ಇರುವಂಥದ್ದು. ಸೊ ಪರ್ಮನೆಂಟ್ ಕ್ಯೂರ್ ಅಂತ ಬಂದಾಗ ರಿಕರೆನ್ಸ್ ಬರೋ ಸಾಧ್ಯತೆಯನ್ನು ತುಂಬ ಕಡಿಮೆಯಾಗಿ ಬರುವಂಥದ್ದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಅಂತ? ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಅದು ಡಿಪೆಂಡ್ಸ್ ಆನ್ ಕಂಡೀಷನ್. ಇವಾಗ ಹರ್ನಿಯೇಟೆಡ್ ಡಿಸ್ಕ್ ಅಲ್ಲ ಅಂದರೆ, ಇವಾಗ ಡಿಸ್ಕ್ ಬಲ್ಜ್ ಆಗಿದೆ, ಪ್ರೊಲಾಪ್ಸ್ ಆಗಿದೆ ಅಂತೆಲ್ಲ ಇದ್ದಾಗ ಅದಕ್ಕೆ ನಾವು ಪರ್ಮನೆಂಟ್ ಸೊಲ್ಯೂಷನ್ನ ನಾವು ಪ್ರೊವೈಡ್ ಮಾಡ್ಬೋದು. ಯಾಕೆ ಅಂದರೆ, ಅದರದ್ದು ಕಂಡೀಷನ್ ನಾನು ಆಲ್ರೆಡಿ ಹೇಳಿದೆ, ಒಂದು ಜೆಲ್ ಥರ ಇರೋ ಮ್ಯಾಟರ್ ಆಚೆ ಬರುವಂಥದ್ದು. ಸೊ ಅದನ್ನು ತಿರ್ಗಾ ನಮ್ಮದು ಅದೇ ಪ್ಲೇಸಿಗೆ ಮಾಡಿ ಆಮೇಲೆ ಅದಕ್ಕೆ ತಾಕತ್ತು ಕೊಡುವಂಥ ಮೆಡಿಸಿನ್ಸನ್ನು ನಾವು ಕೊಡುವಾಗ ಅದನ್ನು ಪರ್ಮನೆಂಟಾಗಿ ಸೊಲ್ಯೂಷನ್ ಬರುವಂಥದ್ದು. ಆಮೇಲೆ ಇನ್ನೊಂದು ಕಂಡೀಷನ್ ಏನಂದರೆ, ಈ ರೀತಿ ಕ್ರಾನಿಕ್ ಬ್ಯಾಕ್ ಪೇನ್ ಆಗ್ತಾ ಇದೆ ಅಥವಾ ನಿಮಗೆ ಸಯಾಟಿಕಾ ಪ್ರಾಬ್ಲಮ್ ಇದೆ ಅಂತ ಇದ್ದಾಗ ಅದಕ್ಕೆ ನಾವು ಬೇರೆ ರೀತಿಯಲ್ಲಿರುವ ಮೆಡಿಸಿನ್ಸ್ನ ಮಾಡಬೇಕಾಗುತ್ತೆ. ಸೊ ಸಯಾಟಿಕಾ ಹೇಗೆ ಆಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ನರ್ವ್ ಮೇಲೆ ಕಂಪ್ರೆಷನ್ ಬರುವಂಥದ್ದು. ಆಮೇಲೆ ಆ ಕಂಪ್ರೆಷನಿಂದ ನಮಗೆ ಈ ರೀತಿ ಲೋವರ್ ಬ್ಯಾಕ್ ಪೇನ್ ಆಗೋದಾಗಲಿ, ನಮ್ಮ ಕಾಲಿಗೆ ಎಲ್ಲ ನೋವು ಅಂತ ಹೇಳೋದು, ಸ್ಪ್ರೆಡ್ ಆಗಿ ಬರುವಂಥದ್ದು, ರೇಡಿಯೇಟಿಂಗ್ ಪೇಯ್ನ್ ಬರುವಂಥದ್ದು, ನಂಬ್ನೆಸ್ ಬರುವಂಥದ್ದು, ಇದೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡುವಾಗ ಹೇಗೆ ಆಗುತ್ತೆ, ಅದರದ್ದು ಟ್ರೀಟ್ಮೆಂಟ್ ಪ್ಲ್ಯಾನ್ ಬೇರೆ ಇರುತ್ತೆ. ನಮ್ಮದು ನಾರ್ಮಲ್ ಆಗಿ ಇರುವಂಥ ಹರ್ನಿಯೇಟೆಡ್ ಡಿಸ್ಕ್ದು ಟ್ರೀಟ್ಮೆಂಟ್ ಪ್ಲ್ಯಾನ್ ಥರ ಇರಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಏನಂದರೆ, ಟ್ರೀಟ್ಮೆಂಟ್ ಪ್ಲ್ಯಾನ್ ಬಂದಾಗ ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪೇಷಂಟ್ ಕಂಡೀಷನ್ ಇವಾಗ ಚೆನ್ನಾಗಿ ಬೆಟರ್ ಆಗ್ತಾ ಇದೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಜೊತೆ ಅವ್ರದ್ದು ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಅದು ಡ್ಯೂರೇಷನ್ ಕೂಡ ತುಂಬ ಕಡಿಮೆ ಆಗುವಂಥದ್ದು. ಸೊ ಅದರಲ್ಲಿ ಒಂದೊಂದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು? ಫಾಲೋ ಮಾಡಬೇಕು ಅಂತ ಇರೋ ಡಯಟ್ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ, ನೀವು ಇವಾಗ ಆಲ್ಕೋಹಾಲ್ ಅಡಿಕ್ಷನ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು. ಸೊ ಈ ರೀತಿ ಇರುವ ಈ ರೀತಿ ಇರುವ ಹ್ಯಾಬಿಟ್ಸ್ ಏನಾದರೂ ನೀವು ಬಳಸ್ಕೊಂಡಾಯ್ತು, ಲೈಕ್ ಇಫ್ ಯು ಆರ್ ಹ್ಯಾವಿಂಗ್ ಆಲ್ ದೀಸ್ ಕೈಂಡ್ ಆಫ್ ಎಂತ ಹೇಳೋದು ಹ್ಯಾಬಿಟ್ಸ್ ಇದೆ ಅಂದರೆ ಅದನ್ನು ತುಂಬ ಕಂಟ್ರೋಲ್ ಮಾಡಬೇಕು ಅಂಥದ್ದು. ಕಂಟ್ರೋಲ್ ಮಾಡಿ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಕೂಡ ಮಾಡ್ಬೋದು. ಯಾಕೆ ಅಂದರೆ ಇದು ಇನ್ನೂ ಲೇಟರ್ ಸ್ಟೇಜಿಗೆ ಇನ್ನೂ ಈ ಕಂಡೀಷನ್ನ ಅಗ್ರವೇಟ್ ಮಾಡೋಕ್ಕೆ ಸ್ಟಾರ್ಟ್. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಚಂದ್ರಶೇಖರ್ ಅಂತ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಎಸ್ ಸರ್, ಹೇಳಿ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಚಂದ್ರಶೇಖರ್, ಹೇಳಿ. ಮೇಡಮ್, ನನಗೆ 2 ವರ್ಷದಿಂದ ಹೇಳಿ ಸರ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ಇಲ್ಲ ಮೇಡಮ್. ಹಾಂ, ಹೇಳಿ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಬೆನ್ನಿಂದ ಬಹಳ ನೋವು ಬರ್ತಾ ಇದೆ ಮೇಡಮ್. ಅದನ್ನ 2 ವರ್ಷದಿಂದ ತೋರಿಸಿದ್ದೀವಿ, ಬಟ್ ಆದ್ರೆ ಅದು ಕಡಿಮೆ ಆಗಿಲ್ಲ. ಓಕೆ. ಕೆಲವೊಂದ್ ಕಡೆ ತೋರಿಸಿದ್ರೆ ಕಿಡ್ನಿ ಸ್ಟೋನ್ ಆಗಿದೆ ನಿಮಗೆ ಅಂತ ಹೇಳ್ತಿದ್ದಾರೆ ಮ್ಯಾಮ್. ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳ್ತೀರಮ್ಮ, ಬಟ್ ಆದ್ರೆ ಅಲ್ಟ್ರಾಸೌಂಡ್ ಎಲ್ಲ ಮಾಡಿದ್ರೆ ಅದರಲ್ಲಿ ಏನಿಲ್ಲ ಅಂತ ಬರ್ತಾ ಇದೆ ಮೇಡಮ್. ಓಕೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀರಾ? ಮಾಡಿದ್ದೀವಿ. ಅದರಲ್ಲಿ ಏನೂ ಇಲ್ಲ ಅಂತ ಬಂದಿದೆ. ಎಸ್ ಮೇಡಮ್. ಓಕೆ, ಸೊ ನಿಮಗೆ ಬ್ಯಾಕ್ ಪೇನ್ ಇವಾಗ 2 ವರ್ಷದಿಂದ ಇದೆ ನಿಮಗೆ? ಮ್ಯಾಮ್, 2 ವರ್ಷ ಆಯ್ತು ಮೇಡಮ್. 2 ವರ್ಷ 3 ವರ್ಷ ಆಯ್ತು ಮೇಡಮ್. ಓಕೆ, ನಿಮಗೆ ಯೂರಿನ್ ಸಮಸ್ಯೆ ಏನಾದರೂ ಇದೆಯಾ? ಯೂರಿನ್ ಮಾಡುವಾಗ ಉರಿ ಆಗುವಂಥದ್ದು, ಏನು ಹೇಳೋದು ಜಲನ್ ಬರುವಂಥದ್ದು, ಉರಿ ಆ ಥರ ಏನಾದರೂ ಪೇಯ್ನ್ ಬರುವಂಥದ್ದು ಹಾಗೆ ಏನಾದರೂ ಇದೆಯಾ?
ಇಲ್ಲ ಮ್ಯಾಮ್ ಆ ಥರ ಇಲ್ಲ ಮ್ಯಾಮ್. ಓಕೆ, ಯೂರಿನ್ ನಿಮಗೆ ಹೋಲ್ಡ್ ಎಲ್ಲ ಮಾಡೋಕ್ಕಾಗುತ್ತಲ್ಲ, ನಿಮಗೆ ಏನು ಹೇಳೋದು ಕಂಪ್ಲೀಟಾಗಿ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದಲ್ಲ ಹಾಗೆ ಏನೂ ಆಗ್ತಾ ಇಲ್ಲಲ್ಲ? ಇಲ್ಲ ಮ್ಯಾಮ್. ಓಕೆ, ಸೊ ಏನಂದರೆ ನಿಮಗೆ ಇವಾಗ ಬ್ಯಾಕ್ ಪೇಯ್ನ್ ಇರೋದಕ್ಕೆ ಮೇ ಬಿ ಕಾರಣ ಏನಂದರೆ ಇವಾಗ ಕಿಡ್ನಿ ಸ್ಟೋನ್ ನಿಮಗೆ ಇಲ್ಲ ಅಂದಿದ್ದಾಗ ನಮಗೆ ರೀನಲ್ ಪೇಯ್ನ್ ಅಂತ ಒಂದು ಮ್ಯಾಟ್ರ್ ಬರುತ್ತೆ. ರೀನಲ್ ಪೇಯ್ನ್ ಅಂದರೆ ನಮಗೆ ರೀನಲ್ ಆ್ಯಂಗಲ್ ಅಂತ ಇರುತ್ತೆ. ಅಂದರೆ ನಮ್ಮ ಬೆನ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಎಂಟೈರ್ ಬ್ಯಾಕ್ ನಮಗೆ ನೋವು ಬರಲ್ಲ, ಬರೀ ಒಂದೇ ಸೈಡ್ ನೋವು ಬರುವಂಥದ್ದು. ಇವಾಗ ನಿಮಗೆ ಎರಡು ಕಡೆಯೂ ಸ್ಟೋನ್ ಅಂದ ಕಿಡ್ನಿ ಸ್ಟೋನ್ ಎರಡು ಕಡೆಯೂ ಇದೆ ಅಂದರೆ ನಮಗೆ ಬರೀ ಆ ಒಂದು ಆ್ಯಂಕಲಲ್ಲಿ ಜಾಸ್ತಿಯಾಗಿ ಪೇಯ್ನ್ ಬರುವಂಥದ್ದು. ಸೊ ನಿಮಗೆ ಹೆಂಗೆ ಎಂಟೈರ್ ಬ್ಯಾಕ್ ನಿಮಗೆ ನೋವಾಗುತ್ತಾ, ಬರೀ ಒಂದು ಕಡೆಗೆ ನೋವಾಗುತ್ತೆ ನಿಮಗೆ? ಲೆಫ್ಟ್ ಸೈಡ್ ಒನ್ ಟೈಮ್ ಕಡೆ ಲೆಫ್ಟ್ ಸೈಡ್ ಮಾತ್ರ ನೋವಾಗುತ್ತೆ. ಓಕೆ, ನಿಮ್ಮದು ಯೂರಿನ್ ಕಲ್ಚರ್ ಆ ರೀತಿ ಏನಾದರೂ ಮಾಡಿದ್ದೀರಾ, ಬರೀ ಸ್ಕ್ಯಾನಿಂಗ್ ಮಾತ್ರ ಮಾಡ್ಕೊಂಡಿದ್ದೀರಾ? ಸ್ಕ್ಯಾನಿಂಗ್ ಅಂದೆ ಮೇಡಮ್. ಸ್ಕ್ಯಾನಿಂಗ್ ಮಾತ್ರ ಮಾಡಿದ್ದೀರಾ. ಓಕೆ, ಸೊ ಏನಂದರೆ ನಿಮಗೆ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಅದು ಈ ರೀತಿ ಏನಾದರೂ ಕಿಡ್ನಿ ಸ್ಟೋನದು ಸಮಸ್ಯೆ ಇಲ್ಲಾಂದರೆ ರಿಲೇಟೆಡ್ ಟು ಬೇರೆ ಏನಾದರೂ ಕಂಡೀಷನ್ ಇರ್ಬೋದು. ಇಲ್ಲಾಂದರೆ ಬ್ಯಾಕ್ ಪೇಯ್ನ್ ಬರೋದಕ್ಕೆ ನಿಮಗೆ ಈ ರೀತಿ ಡಿಸ್ಕ್ ಸಮಸ್ಯೆಯಿಂದ ಕೂಡ ನಿಮಗೆ ಬರ್ಬೋದು. ಬಟ್ ಏನಂದರೆ ನಿಮ್ಮದು ರಿಪೋರ್ಟ್ಸು ಮತ್ತು ಹಳೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡು ಒಂದ್ಸಲ ಕ್ಲಿನಿಕ್ಕಿಗೆ ಬನ್ನಿ. ಸೊ ನಾವು ರಿಪೋರ್ಟ್ಸ್ ಎಲ್ಲ ನೋಡಿ ನಮ್ಮ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ಏನು ತೊಂದರೆವಿದೆ ಅಂತ. ಎಸ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ, ಡಾಕ್ಟರ್ ಕಮಲಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮದ್ದೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹಲೋ. ಹಲೋ. ಹಾಂ, ಹಲೋ, ಹೇಳಿ. ಹೇಳಪ್ಪ. ಹೇಳಿ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಮಾ. ಬೆನ್ನು ನೋವು, ಸೊಂಟ ನೋವು ತುಂಬಾ ಇದೆ ಕಣಮ್ಮ ನನಗೆ. ಬೆನ್ನು ನೋವು, ಸೊಂಟ ನೋವು. ಓಕೆ, ಯಾವಾಗಿಂದ ಇದೆ? 3 ತಿಂಗಳಿಂದ 4 ತಿಂಗಳಿಂದ ಇದೆ. ನಿಮ್ದು ಏಜ್ ಎಷ್ಟು? ನಿಮ್ಮ ಏಜ್ ಎಷ್ಟಾಗಿದೆ? ವಯಸ್ಸು 70 ಆಗಿದೆ. ಓಕೆ, ಸೊ ನಿಮ್ಮದು ಯಾವಾಗ 3-4 ತಿಂಗಳಿಂದ ಆಗಿದೆ. ಸೊ ನಿಮಗೆ ಏನಾದರೂ ಜಾರಿ ಬೀಳೋದು ಹಾಗೆ ಏನಾದರೂ ಆಗಿದೆಯಾ ನಿಮಗೆ ರೀಸೆಂಟಾಗಿ? ಓಕೆ, ಸೊ ನಿಮ್ಮದು ಒಂದು ಏಜ್ ಫ್ಯಾಕ್ಟರಿಂದ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಬಂದಿರುತ್ತೆ. ಓಕೆ, ನಿಮ್ಮ ಏಜ್ ವಯಸ್ಸಾಗೋದ್ರಿಂದ ನಿಮಗೆ ಈ ರೀತಿ ಮೂಳೆ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ. ಓಕೆ, ಸೊ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸ್ವಲ್ಪ ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸ್ಬೇಕಾಗುತ್ತೆ. ಸೊ ದ್ಯಾಟ್ ನಮ್ಗೆ ಗೊತ್ತಾಗುತ್ತೆ ನಿಮ್ಮದು ಬಾಡಿಯಲ್ಲಿ ಕ್ಯಾಲ್ಶಿಯಂ ಅಮೌಂಟ್ ಏನಾದರೂ ಕಡಿಮೆ ಇದೆಯಾ, ವಿಟಮಿನ್ ಡಿ ಕಡಿಮೆ ಇದೆಯಾ, B2 ಹಂಗೆ ಸ್ವಲ್ಪ ಪ್ಯಾರಾಮೀಟರ್ಸ್ ಇರ್ತೀವಿ, ಅದನ್ನು ನಾವು ನೋಡಬೇಕಾಗುತ್ತೆ. ಆಮೇಲೆ ಏನಂದರೆ ಪೇಯ್ನದು ಕಡಿಮೆ ಮಾಡೋ ರೀತಿ ಮೆಡಿಸಿನ್ಸ್ನ ನಾವು ಕೊಡ್ತೀವಿ ನಿಮಗೆ. ಸೊ ಈ ರೀತಿ ನಿಮಗೆ ಇವಾಗ ಬ್ಯಾಕ್ ಪೇನ್ ಎಲ್ಲ ಬರೋದಕ್ಕೆ ಒಂದು ಏಜ್ ಆಗೋದ್ರಿಂದನೇ ಜಾಸ್ತಿಯಾಗಿ ಬಂದಿರುತ್ತೆ. ಸೊ 70 ಇಯರ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಏನು ಹೇಳೋದು, ನಮ್ಮದು ಡಿಸ್ಕಲ್ಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಅದಕ್ಕೆ ಮೆಡಿಸಿನ್ಸ್ ಅದಕ್ಕೆ ಅಂತ ಮಾಡಿದರೆ ನಿಮ್ಮ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಸ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ನೀವು ಫುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಕಂಟಿನ್ಯೂ ಮಾಡಿ. ಫುಡ್ ಹ್ಯಾಬಿಟ್ಸ್ ಅಂದರೆ ಅದೇ ನಾವು ಈ ರೀತಿ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇರೋದನ್ನೆಲ್ಲ ತುಂಬವಾಗಿ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿ ನೀವು ಕಂಪ್ಲೀಟಾಗಿ ಸ್ಟಾಪ್ ಕೂಡ ಮಾಡ್ಬೋದು. ಯಾಕೆ ಇದು ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಥರ ಆಗುತ್ತೆ. ಆಮೇಲೆ ಏನಂದರೆ ನಾವು ಆ್ಯಡ್ ಮಾಡಬೇಕು ಅಂತ ಇರೋದು ಲೀಫಿ ವೆಜಿಟೇಬಲ್ಸ್ನ ಸ್ವಲ್ಪ ಜಾಸ್ತಿಯಾಗಿ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಲೀಫಿ ವೆಜಿಟೇಬಲ್ಸಲ್ಲಿ ಎಲ್ಲ ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟ್ರಿ ಕಂಟೆಂಟ್ಸ್ ಇರ್ತವೆ. ಸೊ ನಮ್ಮದು ಬಾಡಿಯಲ್ಲಿ ಏನಾದರೂ ಇನ್ಫ್ಲಮೇಷನ್ ಚೇಂಜಸ್ ಏನಾದರೂ ಇದೆ ಅಂದರೆ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡೋಕ್ಕೆ ಆಗುತ್ತೆ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ, ಅದರಲ್ಲಿ ವಿಟಮಿನ್ ಎ ಇರುತ್ತೆ. ಸೊ ಇದೆಲ್ಲ ಒಂದೊಂದು ರೀತಿಯಲ್ಲಿ ನಮ್ಮದು ಮೂಳೆಗಳದ್ದು ಹೆಲ್ತನ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಅದೇ ರೀತಿ ಡ್ರೈ ಫ್ರೂಟ್ಸ್ ಅಂತ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ನಾವು ಸ್ವಲ್ಪ ನಮ್ಮ ಡಯಟಲ್ಲಿ ರೆಗ್ಯುಲರ್ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ನಿಮಗೆ ಅಂಡರ್ಲೈನ್ ಕಾಸಸ್ ಏನಾದರೂ ಅಂದರೆ ಇವಾಗ ನಿಮಗೆ ಡಯಾಬಿಟೀಸ್, ಆಮೇಲೆ ಹೈಪರ್ ಟೆನ್ಷನು ಹಿಂಗೆ ಏನಾದರೂ ಇದೆ ಅಂದರೆ ಅದರಲ್ಲಿ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದ್ಯಾಟ್ ಈ ಒಂದು ನಟ್ಸು ತಗೊಳ್ಳೋದ್ರಿಂದ ಮೇ ಬಿ ನಿಮಗೆ ಶುಗರ್ದು ಅಮೌಂಟ್ ಮೇ ಬಿ ಶುಗರ್ ನಮ್ಮದು ಪ್ಯಾರಾಮೀಟರ್ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಸಾಧ್ಯತೆ ಎಲ್ಲ ಬರುತ್ತೆ. ಸೊ ಇವಾಗ ನಾನು ಹೇಳಿದಂತೆ ನೀವು ಡೈರೆಕ್ಟಾಗಿ ಅದನ್ನು ಮಾಡ್ಕೋಬಾರ್ದು. ಡಯಾಬಿಟಿಕ್ ಇದೆ ಅಂದರೆ ಅದನ್ನು ನೋಡಿಕೊಂಡೆ ನೀವು ಈ ರೀತಿ ಡಯಟ್ನೆಲ್ಲ ಫಾಲೋ ಮಾಡಬೇಕು ಅಂತ ಇರೋದು. ಆಮೇಲೆ ಏನಂದರೆ ಪ್ರಾಸೆಸ್ಡ್ ಫುಡ್ಗಳೆಲ್ಲ ಇರ್ತವೆ, ಅದನ್ನು ನೀವು ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಬೇಕು. ಪ್ರಾಸೆಸ್ಡ್ ಫುಡ್ಡೆಲ್ಲ ಹೇಗಿರುತ್ತೆ ಅಂದರೆ ಅದರಲ್ಲಿ ಎಲ್ಲ ನಮಗೆ ಈ ರೀತಿ ಮೂಳೆಗಳದ್ದು ಹೆಲ್ತನ್ನ ಡಿಟ್ಯೂರೇಟ್ ಮಾಡುವ ಥರ ಇರುವ ಕಂಟೆಂಟ್ಸ್ ಇರ್ತವೆ. ಸೊ ಅದರಿಂದ ಈ ಥರ ಇರೋ ಫುಡ್ ಐಟಮ್ಸ್ ಎಲ್ಲ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತ ಇರೋದು. ಆಮೇಲೆ ಏನಂದರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ನ ನಾವು ಜಾಸ್ತಿಯಾಗಿ ತಗೋಬೋದು. ಯಾಕೆಂದರೆ ಅದರಲ್ಲಿರೋ ಕ್ಯಾಲ್ಶಿಯಮ್ ಎಲ್ಲ ನಮ್ಮ ಬಾಡಿಗೆ ಅಬ್ಸರ್ಬ್ ಆಗುವಂಥದ್ದು, ಅದರಿಂದ ನಮ್ಮದು ಮೂಳೆಗಳದ್ದು ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿ ಆಗುವಂಥದ್ದು ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಗೆ ಬೇಕು ಅಂತ ಇರೋದು ಮತ್ತು ಹೈಡ್ರೇಷನ್ ಅಂತ. ಸೊ ದಿನಕ್ಕೆ ಒಂದು 2 to 3 ಲೀಟರ್ಸ್ ಆಫ್ ನೀರನ್ನ ನಾವು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಬೇಕು.
ಸೊ ದಟ್ ನಮ್ಮದು ಜನರಲ್ ಹೆಲ್ತ್ ಇಂಪ್ರೂವ್ ಆಗೋ ಜೊತೆ ನಮ್ಮದು ಸ್ಕಿನ್ ಕೂಡ ಹೆಲ್ತಿ ಆಗುತ್ತೆ, ನಮ್ಮದು ನೇಲ್ಸದು ಹೆಲ್ತು, ನಮ್ಮದು ಇಂಟರ್ನಲ್ ಎಂತ ಹೇಳೋದು ಗಟ್ ಹೆಲ್ತ್ ಎಲ್ಲ ಇದರಲ್ಲಿನೂ ಇಂಪ್ರೂವ್ ಆಗುವಂಥದ್ದು. ಸೊ ಗಟ್ ಹೆಲ್ತ್ ಇಂಪ್ರೂವ್ ಆದರೆ ನಾವು ಏನು ತಿಂದ್ರೂ ಅದೆಲ್ಲ ಅಬ್ಸರ್ವ್ ಆಗುವಂಥದ್ದು. ಅದರಿಂದ ಇರುವಂಥ ಪ್ರೋಟೀನ್ಸ್ ಇರಲಿ, ಅದರಿಂದ ವಿಟಮಿನ್ಸ್ ಇರಲಿ, ಎವ್ರಿಥಿಂಗ್ ನಮ್ಮದು ಚೆನ್ನಾಗಿ ಬಾಡಿಗೆ ಅಬ್ಸರ್ವ್ ಆಗುವಂಥ ಕೆಪಾಸಿಟಿ ಬರುತ್ತೆ. ಇವಾಗ ನಿಮಗೆ ಡಿಹೈಡ್ರೇಷನ್ ಎಲ್ಲ ಇದೆ ಅಂದರೆ ತುಂಬ ಕಷ್ಟವಾಗುತ್ತೆ. ಈ ಇರೋ ಗಟ್ ಹೆಲ್ತ್ ಎಲ್ಲ ತುಂಬ ಏನು ಹೇಳೋದು ಚೆನ್ನಾಗಿ ಇರಲ್ಲ ಅಂತ ಇರೋದು. ಸೊ ಅದಕ್ಕೆ ಗಟ್ ಹೆಲ್ತ್ ತುಂಬ ಚೆನ್ನಾಗಿ ಇದೆ ಮಾತ್ರ ನಾವು ಏನು ತಿಂದ್ರೂ ಅದೆಲ್ಲ ಸರಿಯಾಗಿ ಅಬ್ಸರ್ವ್ ಆಗುವಂಥದ್ದು. ಸೊ ಅದಕ್ಕೆ ವಾಟರ್ ಹೈಡ್ರೇಷನ್ ಅಂತ ಇರೋದು ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಏನಂದರೆ ಮತ್ತು ಇವಾಗ ಹೇಳೋ ಪ್ರಕಾರ ಒಂದೊಂದು ಕಂಡೀಷನ್ ಹೇಳ್ತೀವಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಯಟ್ ಪ್ಲ್ಯಾನ್ ಕೂಡ, ಮತ್ತು ಎಕ್ಸಸೈಸ್ಗಳಿರ್ತವೆ. ಸೊ ಅದೆಲ್ಲ ನಾವು ಒಂದೊಂದು ಪೇಷಂಟಿಗೆ ಆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಮನೆಯಲ್ಲೇ ಯಾವ ರೀತಿಯಾದಂಥ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಬಹುದು ಅಂತ? ಇವಾಗ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ ಏನಂದರೆ, ಇವಾಗ ಕೆಳಗಡೆ ಕೂತ್ಕೊಂಡು ನೀವು ಏನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ನಿಮ್ಮದು ಬಾಡಿಗೆ ಇನ್ನೂ ಸ್ಟ್ರೈನ್ ಕೊಡ್ತೀವಿ. ಕೆಲವರು ಹೇಗೆ ಅಂದರೆ ತುಂಬ ಬ್ಯಾಕ್ ಪೇಯ್ನ್ ಇದೆ, ಬಟ್ ಅವರಿಗೆ ಇವಾಗ ಪಾರಾಯಣ ಮಾಡಬೇಕು, ಪ್ರೇ ಮಾಡಬೇಕು, ಸೊ ದಟ್ ಅವರು ಕೆಳಗಡೆ ಕೂತ್ಕೊಂಡು ವಿತೌಟ್ ಎನಿ ಸಪೋರ್ಟ್ ಕೆಳಗಡೆ ಕೂತ್ಕೊಂಡು ಆಮೇಲೆ ಇದೆಲ್ಲ ಮಾಡಿಬಿಟ್ಟು ಮತ್ತೆ ಏಳುವಾಗ ತುಂಬ ಕಷ್ಟವಾಗುವಂಥದ್ದು. ಸೊ ಆ ರೀತಿ ಇರುವ ಕಂಡೀಷನಲ್ಲಿ ನಿಮಗೆ ಹಿಂಗೆ ಇರುವಂಥ ಥಿಂಗ್ಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸೊ ದಟ್ ಏನಾಗುತ್ತೆ, ಅದು ಇನ್ನೂ ನಿಮಗೆ ಸ್ಟ್ರೈನ್ ಕೊಡುವಂಥದ್ದು. ಸೊ ದಟ್ ಏನು ಮಾಡಬೇಕಂದ್ರೆ ಒಂದು ಚಿಕ್ಕದಾಗಿರುವಂಥ ಸ್ಟೂಲ್ ಏನಾದರೂ ತಗೊಂಡು ಅದ್ರ ಮೇಲೆ ಕೂತ್ಕೊಂಡು ನೀವು ಈ ರೀತಿ ಇರುವ ಪಾರಾಯಣ ಮಾಡೋದು, ಪ್ರೇ ಮಾಡೋದೆಲ್ಲ ನೀವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಎಕ್ಸಸೈಸ್ ಹೇಗೆ ಅಂದರೆ, ಸಿಂಪಲ್ ಆಗಿರುವಂಥ ನಮ್ಮದು ಕಾಲಿಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಹೇಳ್ತೀನಿ. ಸೊ ಮೈಲ್ಡ್ ಆಗಿರುವಂಥ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡೋದು ನಮ್ಮದು ಮಸಲ್ ಮೂಮೆಂಟ್ಸ್ಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಯಾಕೆ ಅಂದರೆ ನಮ್ಮದು ಇಡೀ ಬಾಡಿನ ಮ್ಯಾನೇಜ್ ಮಾಡೋದು, ಇವಾಗ ನಾವು ಒಂದು ಬಿಲ್ಡಿಂಗ್ ಕಟ್ಟುವಾಗ ನಮ್ಮದು ಫೌಂಡೇಶನ್ ಅಂತ ಒಂದು ಇರ್ತೇವೆ. ಸೊ ಅದೇ ರೀತಿ ನಮ್ಮ ಬಾಡಿದು ಒಂದು ಫೌಂಡೇಶನ್ ಇರುತ್ತೆ. ಸೊ ಅದು ಒಂದು 3 ಪಿಲ್ಲರ್ ಅಂತ ಹೇಳ್ತೀನಿ. ಒಂದು ನಮ್ಮದು ವರ್ಟಿಬ್ರಲ್ ಕಾಲಮ್ ಅಂದರೆ ನಮ್ಮದು ಬ್ಯಾಕ್ ಬೋನ್ಸ್ ಇರ್ತವೆ, ಜೊತೆಯಲ್ಲಿ ಒಂದು 2 ಮಸಲ್ಸ್ ಕೂಡ ಬರುತ್ತೆ. ಸೊ ಇದು 3ನೇ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದು. ಸೊ ಆ ಒಂದು 3 ಪಿಲ್ಲರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ನಮಗೆ ಬ್ಯಾಲೆನ್ಸ್ ಏನು ಹೋಗಲ್ಲ, ಚೆನ್ನಾಗಿ ನಾವು ಇರ್ತೀವಿ. ಬಟ್ ಏನಂದರೆ ಏಜ್ ಆಗೋದ್ರಿಂದ ಆ ಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗೋದಕ್ಕಿರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಮೈಲ್ಡ್ ಆಗಿರುವಂಥ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬ್ಯಾಕ್ ಬೋನು ಹೆಲ್ದಿಯಾಗಿರುತ್ತೆ, ಜೊತೆಯಲ್ಲಿ ನಮ್ಮದು ಈ 2 ಮಸಲ್ಸ್ ಕೂಡ ತುಂಬ ಹೆಲ್ದಿಯಾಗಿರುವಂಥದ್ದು. ಅದರಿಂದ ನಮ್ಮದು ನಾರ್ಮಲ್ ಆಗಿರುವಂಥ ಬ್ಯಾಲೆನ್ಸ್ ಆಗಲಿ, ನಮ್ಮ ಜನರಲ್ ಹೆಲ್ತ್ ಆಗಲಿ, ಎವ್ರಿಥಿಂಗ್ ಚೆನ್ನಾಗಿ ಇರುವಂಥದ್ದು. ಸೊ ಅದಕ್ಕೆ ಸ್ಟ್ರೆಚಿಂಗ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ನಡಿಬೇಕು, ನೀವು ವಾಕ್ ಮಾಡಬೇಕು. ವಾಕ್ ಮಾಡೋದ್ರಿಂದ ಕೂಡ ನಿಮಗೆ ಸ್ವಲ್ಪ ಮೈಂಡು ಕೂಡ ತುಂಬ ಫ್ರೀ ಆಗುವಂಥದ್ದು. ಯಾಕೆ ಏರ್ಲಿ ಮಾರ್ನಿಂಗ್ ವಾಕ್ಸ್ ಎಲ್ಲ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಜೊತೆಯಲ್ಲಿ ನಮ್ಮದು ಮೈಂಡ್ ಫ್ರೀ ಆಗೋದಕ್ಕೆ, ನಮ್ಮದು ಜನರಲ್ ಹೆಲ್ತ್ ಇಂಪ್ರೂವ್ ಆಗೋಕ್ಕೆ, ನಮ್ಮದು ಬೋನ್ ಹೆಲ್ತ್ ಇಂಪ್ರೂವ್ ಆಗೋಕ್ಕೆ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಗೊಂದಿಗಪ್ಪ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹಲೋ, ಹಲೋ, ಹೇಳಿ ಹೇಳಿ. ಎಡಗಡೆ ಬಾಸ್ ಯಾಕೆ ಅರ್ಥ ಬರುತ್ತೆ ಮೇಡಮ್ ಅವರೇ? ಎಡಗಡೆ ಕಾಲು ತುಂಬಾ ಪೇನ್ ಆಗುತ್ತೆ ಅಂತ. ಎಡಗಡೆ ಲೆಫ್ಟ್ ಕಾಲು ತುಂಬಾ ಪೇನ್ ಬರುತ್ತೆ, ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ. ಓಕೆ, ಯಾವಾಗಿಂದ ಇದೆ? ಒಂದು 5-6 ದಿವಸದಿಂದ ಈ ರೀತಿ ತುಂಬಾ ಆಗಿದೆ ಅಂತ. 5-6 ಡೇಸ್ ಇಂದ. ಓಕೆ, ನೀವೇನ್ ಕೆಲಸ ಮಾಡ್ತಿದ್ದೀರಾ? ಇದು MRI ಸ್ಕ್ಯಾನಿಂಗ್ ಮಾಡ್ತಿದ್ದೀನಿ. ಓಕೆ, ಏನ್ ಬಂದಿದೆ ಅದರಲ್ಲಿ? MRI ಅವ್ರು ಹೇಳೋದು ಫಿಸಿಯೋಥೆರಪಿ ಮಾಡಿಸು ಅಂತಂದ್ರು. ಏನಂದ್ರು ಡಾಕ್ಟರು? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹೇಳಿ ಸರ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹೇಳಿ ಮೇಡಮ್ ಅವರೇ. ಹೇಳಿ, ಡಾಕ್ಟರ್ ಏನಂದ್ರು? ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ MRI ಸ್ಕ್ಯಾನಿಂಗ್ ಮಾಡ್ತಿದ್ದೆ. ಅದಕ್ಕೆ ಈಗ ಅವರು ಫಿಸಿಯೋಥೆರಪಿ ಮಾಡಿಸು ಅಂತ ಬರ್ಕೊಟ್ರು. ಫಿಸಿಯೋಥೆರಪಿ ಮಾಡ್ಸಕ್ಕೆ ಹೇಳಿದ್ರು. ಓಕೆ ಓಕೆ, ಹಾಂ ಸರಿ. ಓಕೆ, ಫಿಸಿಯೋಥೆರಪಿ ಮಾಡಿస్తే ಹೊತ್ತಿನ ಹೋದಂಗೆ ಆಯ್ತು. ಫಿಸಿಯೋಥೆರಪಿ ಮಾಡ್ಸಕ್ಕೆ ಹೇಳಿದ್ರು. ಬರ್ತಾ ಬರ್ತೇ ಮಾಡ್ತಾರೆ, ರಸ್ತೆ ಕಾಲು ತಕ ಹೊಡ್ತಾ ಬರೋದು ಎಡಗಡೆ ಪಾರ್ಟ್. ಓಕೆ, ಲೆಫ್ಟ್ ಸೈಡು ಕಾಲು ಹೊಡ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮಗೆ ಹೇಳೋದು ಈಗ ಹೆಬ್ಬೆಳಕಲ್ಲ, ಕಾಲು ಕೈ ಎತ್ತಕ್ಕಾಗಲ್ಲ. ಕೈ ಎತ್ತಕ್ಕಾಗಲ್ವಾ ಇವಾಗ? ಬೇಗ ಸೊಲ್ಯೂಷನ್.
ಓಕೆ, ಏನಂದರೆ ಇದು ನೀವು ಮೇ ಬಿ ಬ್ಯಾಕ್ ಪೇನ್ ಡಿಸ್ಕ್ ಪ್ರಾಬ್ಲಮಿಂದ ನಿಮಗೆ ಆಗಿರುತ್ತೆ. ಸೊ ಅದಕ್ಕೆ ನಿಮಗೆ ಫಿಸಿಯೋಥೆರಪಿ ಎಲ್ಲ ಅಡ್ವೈಸ್ ಮಾಡಿರುತ್ತೆ. ಮೇ ಬಿ ನಿಮ್ಮದು ಕೆಲಸದಿಂದ ಏನಾದರೂ ಆಗಿರುತ್ತೆ, ಏನಾದರೂ ಇಂಜುರಿ ಥರ ಆಗ್ಬೋದು. ಸೊ ಏನಂದರೆ ನೀವು ಸರಿಯಾಗಿ ಇರುವಂಥ ರೆಸ್ಟ್ ಮತ್ತು ಮೆಡಿಸಿನ್ಸ್ನ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ನಿಮ್ಮದು ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗುವಂಥದ್ದು. ಆಮೇಲೆ ಇವಾಗ ಕೈಗೆ ಕೂಡ ನೋವಾಗ್ತಾ ಇದೆ ಅಂದರೆ ಸರಿಯಾಗಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಸಾಕಷ್ಟು ಮಾಹಿತಿಯನ್ನು ಇಷ್ಟೊತ್ತು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.